ನ್ಯೂಸ್ ನೀಡಿದ್ದಾರೆ. ಮದುವೆಯಾಗದೆಯೇ ಅವರೀಗ 6 ತಿಂಗಳ ಗರ್ಭಿಣಿ. ದೇಶದಲ್ಲಿ ಹಲವು ಸೆಲೆಬ್ರಿಟಿಗಳು IVF ಮೂಲಕ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಈ ಪೈಕಿ ನಟಿ ಭಾವನಾ ರಾಮಣ್ಣ ಕೂಡ IVF ಸಹಾಯದ ಮೂಲಕ 40ನೇ ವಯಸ್ಸಿನಲ್ಲಿ ಅವಳಿ ಮಕ್ಕಳಿಗೆ ಜನ್ಮ ನೀಡಲಿದ್ದಾರೆ. ಈ ವರ್ಷಾಂತ್ಯದಲ್ಲಿ ಭಾವನಾ ರಾಮಣ್ಣ ತಾಯಿಯಾಗಲಿದ್ದಾರೆ. ಅವಳಿ ಮಕ್ಕಳಿಗೆ ತಾಯಿಯಾಗುತ್ತಿದ್ದೇನೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾವನಾ ರಾಮಣ್ಣ ಸಂತಸ ಹಂಚಿಕೊಂಡಿದ್ದಾರೆ. ತಮ್ಮ ಬಾಲ್ಯದಿಂದಲೂ ಮಕ್ಕಳ ಜೊತೆಗಿರುವುದನ್ನು ಭಾವನಾ ಇಷ್ಟಪಡುತ್ತಿದ್ರು. ಹೌದು, ತಮ್ಮ 20ನೇ ವಯಸ್ಸಿನಲ್ಲಿ ತಾಯಿಯಾಗುವ ಯೋಚನೆ ಗಂಭೀರವಾಗಿ ಅವರಿಗೆ ತಟ್ಟಿರಲಿಲ್ಲ. 30ನೇ ವಯಸ್ಸಿನಲ್ಲಿ ಪ್ರೀತಿಯ ಆಕಾಂಕ್ಷೆ ಇದ್ದರೂ ತಾಯಿಯಾಗುವ ಬಗ್ಗೆ ಯೋಚನೆ ಮಾಡಿರಲಿಲ್ಲ. 40ನೇ ವಯಸ್ಸಿನಲ್ಲಿ ತಾಯಿಯಾಗುವ ಬಯಕೆ ಹೆಚ್ಚಾಯಿತು ಎಂದಿದ್ದಾರೆ ಭಾವನಾ. ತಾಯಿಯಾಗುವ ತಮ್ಮ ಆಸೆಯನ್ನು ಸಾಂಪ್ರದಾಯಿಕವಾಗಿ ಪೂರೈಸಲು ಭಾವನಾ ನಿರ್ಧರಿಸಿದ್ರು. ಆದ್ರೆ ತಮ್ಮ ಜೀವನದಲ್ಲಿ ಮದುವೆ ಅನ್ನೋದು ಸಾಧ್ಯವಾಗದೇ ಇದ್ದಾಗ IVF ಮೂಲಕ ತಾಯಿಯಾಗುವ ನಿರ್ಧಾರವನ್ನ ತೆಗೆದುಕೊಂಡ್ರು. ಅಂದಹಾಗೆ ಇದು ಅಷ್ಟು ಸುಲಭವಾಗಿರಲಿಲ್ಲ. ಒಂಟಿ ಮತ್ತು ಅವಿವಾಹಿತ ಮಹಿಳೆಯಾಗಿ IVF ಚಿಕಿತ್ಸೆ ಪಡೆಯಲು ಭಾವನಾ ಹಲವು ಅಡೆತಡೆಗಳನ್ನು ಎದುರಿಸಿದ್ರು. ಹಲವು IVF ಕ್ಲಿನಿಕ್ಗಳು ನನ್ನನ್ನ ರಿಜೆಕ್ಟ್ ಮಾಡಿದ್ವು. ಕೊನೆಗೆ ನನ್ನ ಬಗ್ಗೆ ಯಾವುದೇ ರೀತಿಯ ಜಡ್ಜ್ಮೆಂಟ್ ಮಾಡದೆ ಡಾಕ್ಟರ್ ಸುಷ್ಮಾ ಅವರು ನನ್ನನ್ನ ಆತ್ಮೀಯದಿಂದ ಸ್ವಾಗತಿಸಿದ್ರು. ಅವರ ಬೆಂಬಲದಿಂದ ನಾನು ಮೊದಲ ಪ್ರಯತ್ನದಲ್ಲೇ ಗರ್ಭಿಣಿಯಾದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಂತಸ ಹಂಚಿಕೊಂಡಿದ್ದಾರೆ ಭಾವನಾ ರಾಮಣ್ಣ.